ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇವತ್ತಿನ ದಿವಸ ಜ್ಞಾನಯೋಗಾಶ್ರಮದ ಸಿದ್ದೇಶ್ವರ ಸ್ವಾಮಿಗಳವರ ದೇಹವೇ ದೇಗುಲ ಅಂತಕ್ಕಂಥ ಒಂದು ಪ್ರವಚನದ ಸಾರಾಂಶವನ್ನು ನೀವು ಶ್ರವಣ ಮಾಡೋಣ. ನಮ್ಮ ಸುತ್ತಮುತ್ತ ವಿಶಾಲವಾದ ಜಗತ್ತು ಹರಿಕೊಂಡೈತಿ. ಈ ಜಗತ್ತಿನಲ್ಲಿ ನಾವಷ್ಟೇ ಇಲ್ಲ, ನಮ್ಮೊಂದಿಗೆ ಲಕ್ಷ ಲಕ್ಷ ಕೋಟಿ ಕೋಟಿ ಜೀವರಾಶಿಗಳು ಬದುಕಿಕೊಂಡ ಅದಾವೆ. ಎಲ್ಲ ಜೀವರಾಶಿಗಳು ಬದುಕನ್ನು ಅತ್ಯಂತ ಪ್ರೀತಿಸ್ತಾವೆ. ಹಂಗೆ ಈ ಮನುಷ್ಯನೂ ಬದುಕನ್ನು ಪ್ರೀತಿಸ್ತಾನೆ. ಆದ್ರೆ ಬದುಕಿನಕ್ಕಿಂತಲೂ ಹೆಚ್ಚಾಗಿ ವಸ್ತು ಒಡವೆ ಧನ ಕನಕವನ್ನು ಪ್ರೀತಿಸ್ತಾನೆ. ಇದರಿಂದಾಗಿನ ಮನುಷ್ಯ ಸುಖ ದುಃಖ ನೋವು ನಲಿವಿನ ಅಲೆಯಲ್ಲಿ ತೇಲೆ ಹೊಕ್ಕಾನೆ. ಜೀವದ ಬೆಲೆಯನ್ನು ಅರಿಯದೆ ಮನುಷ್ಯ ಭೌತಿಕ ವಿಷಯ ವಸ್ತುಗಳ ಹಿಂದೆ ಹರಿದು ಬಂಧನಕ್ಕೆ ಒಳಗಾದ. ನಾವೆಷ್ಟೇ ಸಿರಿ ಸಂಪತ್ತು ಗಳಿಸಿದ್ರೇನು, ನಮ್ಮಲ್ಲಿ ಆ ಜೀವ ಜ್ಯೋತಿಯೇ ಬೆಳಗದಿದ್ದರೆ ನಮ್ಮ ಸಿರಿಗೆ ಒಂದು ಕಾಸಿನ ಕಿಮ್ಮತ್ತು ಇರುವುದಿಲ್ಲ. ಹಣತೆ ಬೆಳ್ಳಿದಾದ್ರೇನು ಬಂಗಾರದ್ದಾದ್ರೇನು, ಅದರಲ್ಲಿ ಜ್ಯೋತಿ ಮುಖ್ಯವಾಗ ಇರಬೇಕು. ಜ್ಯೋತಿಯೇ ಇರದಿದ್ರೆ ಹಣತೆ ಇದ್ದು ಏನು ಪ್ರಯೋಜನ, ಯಾವುದಕ್ಕೂ ಉಪಯೋಗ ಬರೋದಿಲ್ಲ. ಹಂಗೆ ನಮ್ಮ ದೇಹ ಕಪ್ಪಾದ್ರೇನು ಬಿಳಿಯದಾದ್ರೇನು, ಕುಳ್ಳಗಿದ್ರೇನು ಎತ್ತರ ಇದ್ರೇನು, ಸ್ತ್ರೀ ಪುರುಷ ಬಡವ ಬಲ್ಲಿದ ಯಾರೇ ಇರಲಿ, ಈ ನಮ್ಮ ಒಳಗಿರ್ತಕ್ಕಂಥ ಜೀವಜ್ಯೋತಿ ಬಹಳ ಮುಖ್ಯ. ಈ ಒಂದು ಜೀವಜ್ಯೋತಿಯನ್ನು ಅರಿತು ಅನುಭವಿಸಿ ಆನಂದಿಸಬೇಕು. ಆ ಜೀವಜ್ಯೋತಿ ಕಾಪಾಡಲು ಈ ದೇಹದ ಹಣತೆ, ಬುದ್ಧಿಯ ಬತ್ತಿ, ಮನದ ತೈಲ ಎಲ್ಲವೂ ಬೇಕು. ಇದಕ್ಕೆಲ್ಲ ಜೀವಜ್ಯೋತಿಯೇ ಮೂಲ ಆಧಾರ. ಆ ಒಂದು ಜೀವಜ್ಯೋತಿಯ ಬೆಳಕಿನಲ್ಲೇ ದೇಹ ಬುದ್ಧಿ ಮನಸ್ಸು ಇಂದ್ರಿಯಗಳು ಕಾರ್ಯ ಮಾಡ್ತಾವೆ. ನಾವು ಮೊದಲ ಪ್ರೀತಿಸಬೇಕಾದದ್ದು ಈ ಒಂದು ಜೀವಜ್ಯೋತಿಯನ್ನೇ ವಿನಃ ನಮ್ಮ ದೇಹವನ್ನು ಅಲ್ಲ. ನಮ್ಮೆಲ್ಲರ ದೇಹ ಮನ ಬುದ್ಧಿ ಭಾವ ಎಲ್ಲವೂ ಭಿನ್ನ ಭಿನ್ನವಾಗಿ ಇರಬಹುದು. ಆದರೆ ನಮ್ಮೆಲ್ಲರಲ್ಲಿರುವಂಥ ಜೀವಜ್ಯೋತಿ ಮಾತ್ರ ಒಂದೇ. ಏಕಾಣುಜೀವಿ ಅಮೀಬಾದಿಂದ ಹಿಡಿದು ಬೃಹದಾಕಾರ ದೇಹದ ಎಲ್ಲ ಪ್ರಾಣಿಗಳಲ್ಲಿ ಸೂಕ್ಷ್ಮವಾಗಿರುವಂಥ ಈ ಜೀವಜ್ಯೋತಿ ಒಂದೇ. ಇದ ಅರಿವಿನ ಜ್ಯೋತಿ. ರವಿಯು ಭೌತ ಜಗತ್ತನ್ನು ಬೆಳಗಿದರೆ ಈ ಜೀವಜ್ಯೋತಿ ನಮ್ಮ ಅಂತರಂಗವನ್ನು ಅಂದ್ರೆ ಅಭೌತಿಕವಾಗಿರ್ತಕ್ಕಂಥ ಜಗತ್ತನ್ನು ಬೆಳಗುತ್ತೈತಿ. ಈ ಒಂದು ಅರಿವೇ ನಮ್ಮ ಸ್ವರೂಪ. ಈ ಆರದ ಅರಿವಿನ ಜ್ಯೋತಿಯಿಂದ ನಾವು ಸುವಿಶಾಲವಾಗಿರ್ತಕ್ಕಂಥ ಜಗತ್ತನ್ನು ಅರಿತು ಅನುಭವಿಸಿ ಆನಂದಿಸಬೇಕು. ಈ ಜೀವಜ್ಯೋತಿಗೆ ಆಧಾರ ಯಾವುದಪ್ಪ ಅಂತಂದ್ರೆ ಆತ್ಮ. ಲೋಕರೂಢಿಯೊಳಗೆ ಈ ಜೀವಕ್ಕೆ ಆತ್ಮ ಅಂತೇಳಿ ಕರೀತಾರೆ. ಅತತಿ ವ್ಯಾಪತಿ ಇತಿ ಆತ್ಮ. ಎಲ್ಲೆಡೆಯಲ್ಲಿ ಹರಡಿಕೊಂಡಿರುವುದೇ ಆತ್ಮ. ಹಣತೆ ಒಂದೇ ಕಡೆ ಇದ್ದರೂ ಅದರ ಬೆಳಕು
ಸುತ್ತೆಲ್ಲ ಹರಡಿಕೊಂಡೇ ಇರ್ತೈತಿ. ಹಂಗೆ ದೇಹದ ಹಣತೆ ಒಂದೇ ಕಡೆ ಇದ್ದರೂ ಆ ಜೀವಜ್ಯೋತಿಯ ಬೆಳಕು ಎಲ್ಲ ಕಡೆ ಹರಡಿಕೊಂಡೇ ಇರ್ತೈತಿ. ನಮಗೆ ಈ ಒಂದು ಜೀವಜ್ಯೋತಿಯನ್ನು ಕರುಣಿಸಿದವನು ಆ ಮಹಾದೇವ. ದಿವ್ಯತೆ ಇತಿ ದೇವ ಅಂದ್ರೆ ಬೆಳಕು ಕೊಡುವುದು ಯಾವುದೋ ಅದೇ ದೇವರು. ನಮಗೆ ಈ ಅರಿವಿನ ಮಹಾಬೆಳಗನ್ನು ಕರುಣಿಸಿದ ಆ ಮಹಾದೇವನನ್ನು ನಾವು ನಿತ್ಯ ಸ್ಮರಿಸಬೇಕು. ಈ ಜೀವಜ್ಯೋತಿಯ ಬೆಳಕಿನಲ್ಲಿಯೇ ದೇಹೇಂದ್ರಿಯಗಳು ಕಾರ್ಯ ಮಾಡ್ತವೆ. ಇಂದ್ರಿಯಗಳು ಮನೆಯ ಕಿಳಕಿ ಬಾಗಿಲುಗಳು ಇದ್ದಂಗೆ. ಅವುಗಳಲ್ಲಿರ್ತಕ್ಕಂಥ ಬೆಳಕು ಈ ಒಂದು ಜೀವಜ್ಯೋತಿಯದೇ. ಬೆಳಕು ಯಾರಿಗೆ ಬೇಡ? ಎಲ್ಲರಿಗೂ ಬೇಕು. ಅರಮನೆ ಇರಲಿ, ಗುಡಿಸಲ ಇರಲಿ, ಅಲ್ಲಿ ಒಂದು ಹಣತಿ ಬೆಳಗ್ತಾ ಇರಬೇಕು. ಹಾಗೆ ಶ್ರೀಮಂತನಿರಲಿ, ಬಡವನಿರಲಿ, ಸ್ತ್ರೀ ಅಥವಾ ಪುರುಷ ಯಾರೇ ಇರಲಿ, ಅವರಲ್ಲೇ ಈ ಜೀವಜ್ಯೋತಿ ಸದಾ ಬೆಳಗ್ತಾ ಇರ್ತದೆ. ಈ ಜೀವಜ್ಯೋತಿ ಇಲ್ಲದಿದ್ದರೆ ಅವರು ಇಲ್ಲದಂತೆಯೇ ಸರಿ. ಲೀಯತೆ ಗಮ್ಯತೆ ಯತ್ರ ಏನ ಚರಾಚರಂ ತಲ್ಲಿಂಗಂ ಅಂದ್ರೆ ಯಾವುದರಲ್ಲಿ ಈ ಜಗತ್ತು ತೋರಿ ಇದ್ದು ಅಡಗುತ್ತದೆಯೋ ಅದೇ ಲಿಂಗ, ಅದು ಜ್ಯೋತಿರ್ಲಿಂಗ. ಈ ಆತ್ಮಜ್ಯೋತಿಯೇ ಜಗತ್ತಿನ ಆದಿ, ಅಂತ್ಯ ಹಾಗೂ ಮಧ್ಯ. ಸುಖ ದುಃಖ, ಜನನ ಮರಣ ಎಲ್ಲವೂ ಈ ದೇಹಕ್ಕೆ ವಿನಃ ಆತ್ಮಜ್ಯೋತಿಗೆ ಅಲ್ಲ. ಆತ್ಮನ ನಿಜ ಸ್ವರೂಪವನ್ನು ಅರಿತರೆ, ಆತ್ಮ ನಿಜ ಸ್ವರೂಪವನ್ನು ಅರಿತಂಥವರ ಸಂತರು ಶರಣರು ಅಂತೇಳಿ ಹೇಳಿಸ್ಕೋತಾರೆ. ಅಂಥ ಒಂದು ಮಹಾತ್ಮರು ಜನನ ಮರಣದ ಭಯವನ್ನು ಮೀರಿದ ನಿರ್ಭೀತರು, ನಿತ್ಯ ತೃಪ್ತರು ಆಗಿರ್ತಾರೆ. ಅಂಥವ್ರಿಗೇನ ಜೀವನ್ಮುಕ್ತರು ಅಂತೇಳಿ ಹೇಳ್ತಾರೆ. ದೇಹೋ ದೇವಾಲಯ ಪ್ರೋಕ್ತ ತತ್ರ ಜೀವ ಸನಾತನ ಅಂದ್ರೆ ಈ ದೇಹವೇ ದೇವಾಲಯ, ಅದರೊಳಗಿರುವ ಜೀವನೇ ದೇವರು. ನಾವು ಕಟ್ಟಿದ ದೇವಾಲಯಗಳು, ಗುಡಿಗಳು, ದೇವಸ್ಥಾನಗಳು ಚಲಿಸುವುದಿಲ್ಲ. ಅದರಲ್ಲಿರ್ತಕ್ಕಂಥ ದೇವರು ಕೂಡ ಮಾತನಾಡುವುದಿಲ್ಲ. ಆದರೆ ದೇವರು ನಿರ್ಮಿಸಿರುವಂಥ ಈ ದೇಹ ಅಂತಕ್ಕಂಥ ದೇವಾಲಯ ಏನೈತಿ, ಇದು ಚಲಿಸ್ತೈತಿ. ಇದರೊಳಗಿರ್ತಕ್ಕಂಥ ಜೀವ ಅಂತಕ್ಕಂಥ ದೇವರು ಮಾತಾಡ್ತಾನೋ. ಬಂಧು ಬಳಗದವರೆಲ್ಲರೂ ಕೂಡ ನಕ್ಕು ನಲಿತಾನೆ. ಆ ಮಹಾದೇವನಿಗೆ ಆಶ್ರಯವಾಗಿರುವಂಥ ನಮ್ಮ ಈ ದೇಹ, ಮನ, ಬುದ್ಧಿ ಎಲ್ಲ ಶುದ್ಧವಾಗಿರಬೇಕು. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅಂತೇಳಿ ಹೇಳಿಸ್ಕೊತದೆ. ಇದೇ ಆ ಮಹಾದೇವನನ್ನು ನಡೆಸುವ ಪರಿ. ದೇವಾಲಯದಲ್ಲಿ ಹಣ್ಣು ಹಂಪಲು ಕಾಯಿ ಕರ್ಪೂರ ಒಯ್ತಾರ ವಿನಃ ಕಸ ಕಡ್ಡಿ ಒಯ್ಯೋದಿಲ್ಲ. ನಮ್ಮ ಈ ದೇಹದ ದೇಗುಲದಲ್ಲಿಯೂ ಒಳ್ಳೆಯ ಸಾತ್ವಿಕ ಆಹಾರ ವಿಹಾರಗಳೇ ಇರಬೇಕೇ ವಿನಃ ದುಶ್ಚಟ ದುರ್ಗುಣಗಳು ಇರಬಾರ್ದು. ಆಗ ಮಾತ್ರ ನಮ್ಮ ದೇಹ ದೇವನಿರ್ತಕ್ಕಂಥ ದೇವಾಲಯವಾಕ್ಕತಿ. ಆವಾಗ ಆ ಜೀವನೇ ದೇವನಾಗ್ತಾನು ಅಂತ ಹೇಳುವಲ್ಲಿಗೆ ಇವತ್ತಿನ ಒಂದು ಪ್ರವಚನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣಂತ. ಜೈ ಮಂಗಲಂ, ಜೈ ನಮಃ ಪಾರ್ವತಿ ಪತೆ ಶಿವ ಹರ ಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ ನಿಜಗುಣ ಶಿವಯೋಗಿ ಮಹಾರಾಜ್ ಕಿ ಜೈ.